ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಮಾಯಾ ಬಜಾರ್ ಸ್ಲಮ್ನ ಅನಾವರಣ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಆಮೇಲೆ ಏನು ಮಾಡ್ತಾವ್ರೆ ಹ್ಯಾರಿಸ್? So he comes only for during the election time, only for 1 or 2 days. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಲ್ಲಿದ್ದಾರೆ, ಆದರೆ ಅಂಬೇಡ್ಕರ್ ಸುತ್ತಮುತ್ತ ಇರುವಂಥ ಪ್ಲೇಸ್ ಯಾವ ರೀತಿ ಇದೆ? ನಲ್ಪಾಡ್ ಅವರು ಎಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಮಗ ಒಂಚೂರು ಇಲ್ಲಿ ಬರೋಕೆ ಹೇಳಿ. ಹೆಂಗೆ ನಿಮ್ಮ ಏರಿಯಾ? ಎಲ್ಲಿ ಇದೆ ಏರಿಯಾ? ಈ ಥರ ಇದ್ರೆ ಇಲ್ಲೇ ಐತಲ್ಲ? ಥರ ಇದೆ ಇದು. ಏನು ಆಗಿಲ್ಲ ಏರಿಯಾಗೆ. ಎಷ್ಟು ಮನೆ ಇದೆ? ಮನೆ ಏನು ಲಗಾನ್ ಮಾಡ್ಕೊಂಡು ಬರೋಕ್ಕೆ ಆಗುತ್ತೆ ನಮಗೆ. ನಮಸ್ಕಾರ. ಅಯ್ಯೋ ಇಲ್ಲಿ ಬಂದ್ಬಿಟ್ಟು. ಅಯ್ಯೋ ಇಲ್ಲಿ ಬಂದ್ಬಿಟ್ರ ನೀವು? ಏನ್ ನಿಮ್ಮ ಹೆಸರು? ತೆರಿಲಪ್ಪ. ಅಯ್ಯೋ ತಮಿಳ್ ತೆರಿಯೋದು ಕಣಪ್ಪ, ನಮಗೂ ತೆರಿಯೋದು. ಓಟ್ ಹಾಕಿದ್ರ? ಅನ್ಕೊಂಡವ್ರು ಗೆದ್ರು. ಗೆದ್ರಾ? ಖುಷಿನಾ? ಹೌದು. ಏನ್ ಒಳ್ಳೇದ್ ಮಾಡಿದ್ರು? ಏನು ಮಾಡಿಲ್ಲ ಸರ್. ಮಳೆ ಬಂದ್ರೆ ಹೆಂಗಿರುತ್ತೆ ಇಲ್ಲಿ ಪರಿಸ್ಥಿತಿ? ನೋವಾಗುತ್ತೆ, ಹೆಂಗ್ ನಡಿಬೇಕು ಅಂತ ಗೊತ್ತಿಲ್ಲ. ಓಟ್ ಹಾಕಕ್ ಕೇಳಕ್ ಬರ್ತಾರಲ್ಲ, ಎಲ್ರು ಉಳಿಸ್ಬೇಕಿತ್ತು ಅವ್ರನ್ನ. ಒಳಕಿದ್ರು ಒಳ್ಳೆ ಹೊಡಿತಾ ಇದೀರ, ಲೂಟಿ ಹೊಡಿತಾ ಇದ್ದೀರಾ ನೀವು ದುಡ್ಡನ್ನ. ಇಲ್ಲಿ ತಗೊಬಂದು ಹಾಕಿದ್ರೆ ಅಟ್ಲೀಸ್ಟ್ ಇವರಾದ್ರೂ ನೆಮ್ಮದಿ ಆಗಿರ್ತಾರಲ್ರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ಬೆತ್. ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತ ಅಂದ್ಕೊಂಡು ಬೆಂಗಳೂರಿನ ಏರಿಯಾ ಗಲ್ಲಿನ ಸಮಸ್ಯೆಗಳನ್ನು ತೋರಿಸೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗಿದೆ. ಇವತ್ತು ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಹ್ಯಾರಿಸ್ ಪ್ರತಿನಿಧಿಸುವಂಥ ಕ್ಷೇತ್ರ, ಇಲ್ಲಿ ಮಾಯಾ ಬಜಾರ್ ಸ್ಲಮ್ ಈ ಏರಿಯಾಗೆ ಬಂದಿದ್ದೀವಿ. ಇಲ್ಲಿನ ಜನರ ಸಮಸ್ಯೆ ಏನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಏನು ನಿಮ್ಮ ಹೆಸರು? ನಾವು ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವರೇ, ಏನು ಇಲ್ಲಿನ ಈ ಏರಿಯಾ ಪ್ರಾಬ್ಲಮ್ ಅಂತ? ಶಾಂತಿನಗರ ಕ್ಷೇತ್ರದಲ್ಲಿ ಮಾಯಾ ಬಜಾರ್ ಸೆಕೆಂಡ್ ಬ್ಯಾಟ್ರಿ ಪೆನ್ಷನ್ ಲೈನ್ ಅದಕ್ಕೆ ಮೀನಿಂಗು. ಜನರು ಬಂದು ಇಲ್ಲಿ SC ST ಸಮುದಾಯಕ್ಕೆ ಸಂಬಂಧಪಟ್ಟ ಜನರು ಜಾಸ್ತಿ ಇರೋದು. ಬಟ್ ಅವ್ರ ಹೆಸರನ್ನ ಇಟ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ನಡೆಯಲ್ಲ. ಒಂದ್ ಹೇಳಿ, ಅವ್ರ ದುಡ್ಡನ್ನ ನುಂಗಿ ನೀರು ಕುಡಿತವ್ರೆ, ಅಭಿವೃದ್ಧಿ ಮಾಡಿಸ್ಬಾರ್ದಾ? ಮಾಡಲ್ಲ. ಅದು ಕೇಳಿದ್ರೆ ನಾವು ಏನು ಮಾಡ್ತಾರೆ, ಏನು ಜಾಸ್ತಿ ಮಾತಾಡ್ತಾನೆ ಅವ್ನಿಗೆ ಫೋಟೋ ಹಿಡಿಯಪ್ಪ ಅಂತಾರೆ. ಫೋಟೋ ಹಿಡಿದ್ರು ಏನು ಮಾಡೋಕ್ಕಾಗಲ್ಲ. ನಾವಿರುವ ಜಾಗದಲ್ಲಿ ನಾವು ಇರ್ತೀವಿ. ಜನರಿಗೆ ಅಲ್ಲಿ ಕಷ್ಟ ಇದ್ದಾರೆ. ಜನರಿಗೆ ಇಷ್ಟವಾಗಿ ಮಾಡಿಕೊಡೋರು ರಾಜಕೀಯ ವ್ಯಕ್ತಿ. ಆದರೆ ಇಲ್ಲಿ ಇರುವ ವ್ಯಕ್ತಿ ಏನೇನು ಸಮಸ್ಯೆ ಇದೆ ಈಗ? ಇಲ್ಲಿ ನೀರಿನ ಸಮಸ್ಯೆ, ಚರಂಡಿ ವ್ಯವಸ್ಥೆ ಎಲ್ಲ ಇದೆಯಾ? ಒಳ ಚರಂಡಿ ಯಾವುದೇ ಸುತ್ತ ಇಲ್ಲ, ಯಾವುದೇ ಕನೆಕ್ಷನ್ ಲೀಗಲ್ ಆಗಿಲ್ಲ. ಎಲ್ಲ ಜನರು ಬಡವ್ರು ಏನ್ ಮಾಡ್ತೀರಾ? MLA ಏನ್ ಮಾಡ್ತಾವ್ರೆ ಹ್ಯಾರಿಸ್? ಸೊ ಈ ಕಮ್ಸ್ ಓನ್ಲಿ ಫಾರ್ ಡ್ಯೂರಿಂಗ್ ದ ಎಲೆಕ್ಷನ್ ಟೈಮ್, ಓನ್ಲಿ ಫಾರ್ 1 or 2 days. ಹ್ಯಾರಿಸ್ ಪ್ಯಾರಿಸ್ಗೆ ಹೋಗ್ಬಿಟ್ಟವ್ರೇನೆ? ಇಲ್ಲ, ನಾವು ಅವ್ರ ಬಗ್ಗೆ ಹೇಳೋದಕ್ಕಿಂತ ಹೈಕಮಾಂಡ್ ಅವರು ಟಿಕೆಟ್ ಕೊಡೋರು ಯೋಚನೆ ಮಾಡಬೇಕು. ಜನರು ಇಲ್ಲಿ ಬಡವರು ಇದಾರಲ್ಲ. ಅಫ್ಕೋರ್ಸ್ ವಿ ಆರ್ ಗಿವನ್ ಅಸೆಂಬ್ಲಿ ಟಿಕೆಟ್ ಟು so and so person. So we keep a concentration on Maya Bazar. That is special in Shantinagar constituency. Very poor condition area ಇದು. ಓಕೆ, ನೋಡೋಣ. ಅಜ್ಜಿ ನಮಸ್ತೆ ಕಣಜ್ಜಿ. ನಾನು ಏನು ಹೇಳೋದಪ್ಪ? ನೀವೇ ಹೇಳ್ಬೇಕು ಕಣಜ್ಜಿ. ಏನು ಹೇಳೋದು ನಾನು? ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ರಾಧಮ್ಮ. ಪಿಂಚಣಿ ಎಲ್ಲ ಬರ್ತಾ ಇದೆಯೇನಮ್ಮ? ಬರ್ತದಪ್ಪ. 2,000 ಬರೋದಿಲ್ಲ. 2,000 ಬರ್ತಲ್ವಾ? ಇಲ್ಲ. ಎಷ್ಟು ತಿಂಗಳಾಯ್ತು? ಆಯ್ತು, 3 ತಿಂಗಳಾಯ್ತು. ಕೇಳಬೇಕು ತಾನೇ. ಇದು ಬರ್ತದೆ, ಪಿಂಚಿನ್ ಬರ್ತದೆ. 1,200 ರೂಪಾಯಿ. ಹೌದಾ? ಹಾ, ನಿಮ್ಮ ಮನೆಯಲ್ಲಿರೋದು? ಇದು ಹಿಂದ್ಗಡೆನೆ. ಎಲ್ಲ ಚೆನ್ನಾಗಿದೆಯಾ? ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ನೀರೆಲ್ಲ ಚೆನ್ನಾಗಿ ಬರುತ್ತಾ? ಬರ್ತದೆ. ನೀರು ಬಂದು ಒಬ್ಬಳೇ ಇರೋದು. ಹೌದಾ? ಯಾಕೆ? ಏನ್ ಮಾಡುದು, ಮಕ್ಕಳು ನೋಡೋದಿಲ್ಲ, ಮಾತಾಡೋದಿಲ್ಲ, ಏನಿಲ್ಲ. ಎಲ್ಲೋದ್ರು ಮಕ್ಕಳೆಲ್ಲವಾ? ಜನಗಳು ಇಬ್ಬ ಹತ್ರನೇ ಇದ್ದಾಳೆ. ಒಬ್ಳು ನಿಂಗ್ಲಾಸ್ಪುರದಲ್ಲಿದ್ದಾಳೆ. ಶಶಿ, ರಾಜಿಮಾ ಇಬ್ಬರು. ಯಾರು ಮಾತಾಡ್ಸಲ್ವಾ? ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ. ಆಯ್ತು. ಆಯ್ತು. ನೋಡಿ, ಇದು ಮಾಯಾ ಬಜಾರ್ ಸ್ಲಮ್ ಅಂತ ಹೇಳಿ, ಈ ಸ್ಲಮ್ ಒಳಗಡೆ ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಒಂದು ಚೂರು ಪೀಠಿಕೆ ಬೇಕಿತ್ತಲ್ಲ ಸ್ಟಾರ್ಟಿಂಗಲ್ಲಿ, ಯಾವ ಥರ ಇದೆ ಸ್ಲಮ್ ಅಂತ. ಬನ್ನಿ. ಸತತ 100 ವರ್ಷಗಳಿಂದ ಈ ಸ್ಲಮ್ ಅಭಿವೃದ್ಧಿಯೇ ಆಗಿಲ್ಲ. ನೋಡಿ, ಅಂಬೇಡ್ಕರ್ ಇಲ್ಲಿದ್ದಾರೆ. ಸಂವಿಧಾನ ಬರೆದಂಥ ಅಂಬೇಡ್ಕರ್, ಎಲ್ಲರಿಗೂ ಮೀಸಲಾತಿ ಕೊಟ್ಟಂಥ ಅಂಬೇಡ್ಕರ್, ಈ ದೇಶದ ಆಸ್ತಿ ಅಂಬೇಡ್ಕರ್, ಈ ದೇಶ ಕಂಡಂಥ, ಇಡೀ ವಿಶ್ವ ಕಂಡಂತಹ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಲ್ಲಿದ್ದಾರೆ. ಆದರೆ ಅಂಬೇಡ್ಕರ್ ಸುತ್ತಮುತ್ತ ಇರುವಂಥ ಪ್ಲೇಸ್ ಯಾವ ರೀತಿ ಇದೆ, ಮತ್ತು ಬೆಂಗಳೂರಲ್ಲಾದಂಥ ಅಭಿವೃದ್ಧಿ ಏನು? ಹ್ಯಾರಿಸ್ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು? ನಲ್ಪಾಡ್ ಅವರು ಎಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಮಗ ಒಂಚೂರು ಇಲ್ಲಿ ಬರೋಕೆ ಹೇಳಿ, ಒಂಚೂರು ಇಲ್ಲಿ ಕರೆಸಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ ಈಗ.
ಮಾಯಾ ಬಜಾರ್ ಸ್ಲಮ್ನ ಪರಿಸ್ಥಿತಿ. ಇಲ್ಲಿ SC ST ಜನಾಂಗದವರಿದ್ದಾರೆ ನೋಡಿ. ಇದು ತೋರಿಸಿ, ಇದು ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾರೆ ಅವ್ನು ಯಾವ ಥರ ಪರಿಸ್ಥಿತಿಲಿ ಬದುಕ್ತಾ ಇದ್ದಾರೆ ಅಂತ. ಕೊಳ್ಳೆ ಹೊಡಿತಾ ಇದ್ದೀರಾ, ಲೂಟಿ ಹೊಡಿತಾ ಇದ್ದೀರಾ ನೀವು ದುಡ್ಡನ್ನ. ಇಲ್ಲಿ ತಗೊಬಂದು ಹಾಕಿದ್ರೆ ಅಟ್ಲೀಸ್ಟ್ ಇವರಾದ್ರೂ ನೆಮ್ಮದಿಯಾಗಿರ್ತಾರಲ್ರಿ. ಪುಕ್ಷಾಟೆ ಕೊಟ್ಟು ಏನು ಸಾಧಿಸಿದ್ರಿ ನೀವು? ಏನು ಸಾಧಿಸಿದ್ರಿ? ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಅಯ್ಯೋ ಎದುರುಬೇಡಿ ಮಾತಾಡಿ. ಏನು ನಿಮ್ಮ ಹೆಸರು? மல்லமாப்பா ಮಲ್ಲಮ್ಮ, ಇಲ್ಲೆಲ್ಲ ಏನೇನು ಸಮಸ್ಯೆ ಐತೆ ಮಲ್ಲಮ್ಮ ಓಸಿ ಹೇಳಿ. எங்களுக்கு ப்ராப்ளம் வந்து இந்த காவை சரி பண்ணி கொடுத்தா போதும், எங்களுக்கு வேற ஒன்றும் வேணாம். ನೋಡಿ, ಇದು ಚರಂಡಿ ಸಮಸ್ಯೆ ಇದೆಯಂತೆ. ಯಾವ ರೀತಿಯಾಗಿ ಒಂದು ಚರಂಡಿ ವ್ಯವಸ್ಥೆಯೂ ಕೂಡ ಇಲ್ಲ. ಇವರು ಪಾತ್ರೆ ತೊಳೆದ್ರೆ ನೀರು ಯಾವ ರೀತಿ ಹೋಗ್ತಾ ಇದೆ, ಇಲ್ಲಿ ಹೋಗೋಕೆ ಜಾಗನೇ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಈ ಒಂದು ಸ್ಥಳ ಯಾವ ರೀತಿ ಇದೆ, ಇಲ್ಲಿ ಅಭಿವೃದ್ಧಿ ಹೇಗಾಗಿದೆ? 100 ವರ್ಷದ ಏರಿಯಾ ಇದು, 100 ವರ್ಷದ ಏರಿಯಾ. ಮೇಡಮ್ ಅವರೇ, ಇಲ್ಲಿ ಏನೇನು ಸಮಸ್ಯೆ ಇದೆ ಹೇಳಿ. 2,000 ರೂಪಾಯಿ ನೀಟಾಗಿ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ಇಲ್ಲ ಸರ್, ಬಂದಿಲ್ಲ ನಮಗೆಲ್ಲ ತಿಂಗಳಾಯ್ತು? ಗೊತ್ತಿಲ್ಲ ಸರ್, ನಮ್ಮ ಹತ್ರ ಕೂಪನ್ ಕಾರ್ಡ್ ಇಲ್ಲ. ಚರಂಡಿ ವ್ಯವಸ್ಥೆ ಚೆನ್ನಾಗಿದೆಯಾ ಇಲ್ಲಿ? ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ. ನೀರೊಂದು ಚೆನ್ನಾಗಿ ಬರುತ್ತೆ. ವಿದ್ಯುತ್ ವ್ಯವಸ್ಥೆ ಚೆನ್ನಾಗಿದೆಯಾ? ಕರೆಂಟ್ ಹೇಳಿ ಮೇಡಮ್. ನಿಮ್ಮ ಹೆಸರೇನು? ಕರೆಂಟ್ ಹೆಂಗ ಪೋಯ್. ನಿಮ್ಮ ಹೆಸರೇನು? ಒಂದು ನಿಮಿಷ ರೀ, ನಿಮ್ಮ ಹೆಸರೇನು ಹೇಳಿ. ವೈಶಾಲಿ ಸರ್. ವೈಶಾಲಿ ಅವರೇ, ನಿಮ್ಮ ಏರಿಯಾ ಸಮಸ್ಯೆ ಕೇಳಕ್ಕೆ ಬಂದಿದ್ದೀವಿ. ನಿಮ್ಮ MLA ಅವ್ರಿಗೆ ಮುಟ್ಸಕ್ಕೆ ಅದು ಗೊತ್ತಾಗಬೇಕಂತ ಬಂದಿದ್ದೀವಿ. ಇಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನು ಅವರು ಬಗೆಹರಿಸಲಿ ಅಂತ. ದಯವಿಟ್ಟು ಇದು ಯಾವುದೇ ಒಂದು ಪಕ್ಷ ಅಥವಾ ಪರ ಅವೆಲ್ಲ ಇಲ್ಲ. ಏನೇ ಸಮಸ್ಯೆ ಇದ್ರು ನಾವು ಓಪನ್ ಆಗಿ ಕೇಳ್ತೀವಿ, ನೀವು ಓಪನ್ ಆಗಿ ಹೇಳಿ. ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಇಲ್ಲ ಸರ್. ರೇಷನ್ ಕಾರ್ಡಲ್ಲಿ ಅಕ್ಕಿ ದುಡ್ಡು? ಅದು ಬರ್ತಾ ಇದೆ. ಅಕ್ಕಿ ಬರ್ತಾ ಇದೆ. ಅಕ್ಕಿದು ದುಡ್ಡು ಕೂಡ ಬರ್ತಾ ಅಕ್ಕಿದು ದುಡ್ಡು ಬರ್ತಾ ಇದೆಯಾ? ಆಮೇಲೆ ವಿದ್ಯುತ್ ಫ್ರೀ ಸಿಗ್ತಾ ಇದೆಯಾ? ಇಲ್ಲ ಸರ್. ಕರೆಂಟ್ ಫ್ರೀ ಸಿಗ್ತಾ ಇದೆಯಾ? ಅದು ಸಿಗ್ತಾ ಇದೆ. ಹೌದಾ? ಸರಿ, ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಮೋರಿ ಪ್ರಾಬ್ಲಮ್ ಇದೆ ಸರ್. ನೀರೆಲ್ಲ ಬರ್ತಾ ಇದೆ. ನೀರ್ದಲ್ಲ ಏನು ತೊಂದರೆ ಇಲ್ಲ. ನೀರು ಬರುತ್ತೆ ಸರಿ. ನೀರು ಹೋಗಕ್ಕೆ ಜಾಗ ಇದೆಯಾ? ಇಲ್ಲ ಸರ್. ಮತ್ತೆ ಅದನ್ನೇ ಹೇಳಿ ಅಂತ ಹೇಳ್ತಿರೋದು. ಮೋರಿ ಎಲ್ಲ ಯಾರು ಕ್ಲೀನ್ ಮಾಡಲ್ಲ ಸರ್, ಬಂದು ಅದೆಲ್ಲ ನೋಡಲ್ಲ. ಮತ್ತೆ ಬೇರೆ ಪಬ್ಲಿಕ್ ಟಾಯ್ಲೆಟೂ ಕನ್ವಿನ್ಸ್ ಇಲ್ಲ. ಮತ್ತೆ ಟಾಯ್ಲೆಟ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ತಾ ಇದೀರಾ? ಅಲ್ಲಿ ಮನೆಯಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಬೇರೆ ಎಲ್ಲ ಅಲ್ಲವರು ಹೋಗ್ತಾರೆ. ಒಬ್ಬೊಬ್ರು ಮನೇಲಿದೆ, ಒಬ್ಬೊಬ್ರು ಮನೇಲಿ ನೋಡಿ. ಅದೇ ಮತ್ತೆ ನೋಡಿ, ನೀವು ಓಟ್ ಹಾಕಿದ್ರಾ? ಹಾಕ್ತೀನಿ ಸರ್. ನೀವು ಅನ್ಕೊಂಡವ್ರು ಗೆದ್ರಾ? ನೀವು ಅನ್ಕೊಂಡವ್ರು ಗೆದ್ರಾ? ಹಾಕಿದ್ದೀನಿ ಸರ್. ಹಿರಿ ನಾನು ಕೇಳ್ತೇನೆ. ನೀವು ಒಂದು ನಿಮಿಷ ರೀ. ನೀವು ಯಾರಿಗೆ ಓಟ್ ಹಾಕಿದ್ರಿ ನಾವು ಕೇಳ್ತಿಲ್ಲ. ನೀವು ಓಟ್ ಹಾಕಿದ್ರಾ? ಹಾಕಿದ್ದೀನಿ. ನೀವು ಅನ್ಕೊಂಡವ್ರು ಗೆದ್ರಾ? ಹಾಕಿದ್ದೀನಿ. ಗೆದ್ರಾ? ನೀವು ಓಟ್ ಹಾಕಿದ್ರಾ? ಸರ್. ನೀವು ಅನ್ಕೊಂಡವ್ರು ಗೆದ್ರಾ? ಗೆದ್ರು. ಗೆದ್ರಾ? ಖುಷಿನಾ? ಹೌದು. ಏನು ಒಳ್ಳೇದು ಮಾಡಿದ್ರು? ಏನು ಮಾಡಿಲ್ಲ ಸರ್. ಇದನ್ನ ನಾನು ಹೇಳ್ತಾ ಇರೋದು, ಏನು ಮಾಡಿಲ್ವಾ? ಬೇರೆ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ ಅಷ್ಟೇ, ತಿರ್ಗಾ ಏನು ಬರಲ್ಲ, ಏನು ಇಲ್ಲ. ಯಾವ ರೀತಿ ಇದೆ ಈ ಒಂದು ಏರಿಯಾದ ಸಮಸ್ಯೆ ಅಂತ, ಇಂಥ ಜಾಗಕ್ಕೆ ನಾವು ಕರ್ಕೊಂಡು ಬರೋದು ನಿಮ್ಮನ್ನ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಜನರನ್ನು ಮಾತನಾಡಿಸ್ತಾ ಹೋಗೋಣ. ಯಾರ್ಯಾರಿದ್ದಾರೆ? ಸರ್ ನಮಸ್ಕಾರ. ಸರ್, ಏನು ನಿಮ್ಮ ಹೆಸರು? ನನ್ನ ಹೆಸರು ಟೋನಿ. ಟೋನಿ ಅವರೇ, ಹೇಳಿ, ಹೆಂಗಿದೆ ನಿಮ್ಮ ಏರಿಯಾ? ನಮ್ಮ ಏರಿಯಾ ತುಂಬ ಮೋಸ. ಪೂರ್ತಿ ಸ್ಲಮ್ಮು. ಯಾಕಂದರೆ ಫುಲ್ ಸ್ಲಮ್ ಏರಿಯಾವೇ ಇದು. ನಮ್ಮ ಶಾಂತಿನಗರ್ನಲ್ಲಿ ಅಗ್ರ ಮಾಡಿದ್ದು. ಹೆಂಗೆ ನಿಮ್ಮ MLA ಹರೀಸ್ ಅವರು ಒಂದು ಕೆಲಸ 16 ಇಯರ್ಸ್ ಅವರು MLA ಇದ್ದಾರೆ. 4th ಟೈಮ್ ಒಂದು ಕೆಲಸ ಮಾಡಿಲ್ಲ ಸರ್. ಏನು ಯಾರ ಕೇಳೋಕ್ಕಿಲ್ಲ, ಯಾರ ಮಾಡೋಕ್ಕಿಲ್ಲ. ಎಲ್ಲ ರೌಡಿಗಳು ಇಟ್ಕೊಂಡು ಅವ್ರು ಹೋಗೋದು ಬರೋದು. ಕೇಳ್ದೆ ಹೋಗು ಆಗ್ತದೆ. ಏನು ರೌಡಿಗಳು ಇಟ್ಕೊಂಡಿದ್ದಾರೆ? ಅಲ್ಲ, ಫುಲ್ ರೌಡಿಗಳೇ ಅವರು ಜೊತೆಗಿರೋರು. ಎಲ್ಲಿ ಹೋಗ್ತಿದ್ದೀರಾ? ಹೋಗಂಗಿಲ್ಲ. ನಿಮ್ಮ ಏರಿಯಾಗೆ ನಾವು ಸುಮ್ಮನೆ ಬಂದಿದ್ದೀವಿ ಹಂಗಾರೆ? ಸುಮ್ಮನೆ ಬಂದಿದ್ದೀವಿ ಹಂಗಾರೆ? ಏನಿಲ್ಲ, ನಿಮ್ಮನ್ನ ಮಾತಾಡ್ಸ್ಕೊಂಡು ಅವ್ರು ಮಾತಾಡ್ತೀನಿ. ಏನು ನಿಮ್ಮ ಹೆಸರು? ಜಯಂತಿ ಅಂತ ರೀ. ಜಯಂತಿ ಅವರೇ, ನೋಡ್ರಿ, ಈ ಥರ ಏರಿಯಾದಲ್ಲಿ ಬದುಕ್ತಾ ಇದ್ದೀರಾ. ಎಷ್ಟು ಸಮಸ್ಯೆಗಳಿವೆ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ. ನೀವು ಹೇಳಿದ್ರೆ ನಿಮ್ಮ ಸಮಸ್ಯೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಬಾತ್ರೂಮು ಬ್ಲ್ಯಾಕ್ ಆಗಿಬಿಡುತ್ತೆ, ಕ್ಲೀನ್ ಮಾಡಲ್ಲ. ಅದನ್ನೇ ಏನು ಎಲ್ಲ ಸಮಸ್ಯೆಗಳು. ಮತ್ತೆ ಆಮೇಲೆ ಇದು ಕಾವ ಕ್ಲೀನ್ ಮಾಡಬೇಕು. ಮಾಡಿಲ್ವಾ? ಇಲ್ಲ ರೀ. ಎಷ್ಟು ದಿನ ಆಯ್ತು ಮಾಡಿ ಆಯ್ತು, 4-5 ವರ್ಷ ಆಯ್ತು. 4-5 ವರ್ಷ ಆಯ್ತು. ತಿರ್ಗಾ ಕೇಳ್ಬಿಟ್ಟು ಹೋದ್ರೆ ತಿರ್ಗಾ ಬರ್ತಾ ಇಲ್ಲ. BBMP ಅವ್ರು ಯಾರು ಬಂದೇ ಇಲ್ಲ ಈ ಕಡೆಗೆ? ಇಲ್ಲ, ಬೇರೆ ಬರೋದೇ ಇಲ್ಲ ಈ ಕಡೆ. ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯಾ ಇಲ್ಲಿ? ಪಬ್ಲಿಕ್ ಇದ್ದೆ, ಅದು ಬ್ಲ್ಯಾಕ್ ಆಗ್ಬಿಡುತ್ತೆ. ಒಂದೇ ಎಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ. ಹೌದು, ಯಾರು ಕ್ಲೀನ್ ಮಾಡಂಗಿಲ್ಲ ಇಲ್ಲ ಅಲ್ಲಿ. ಮತ್ತೆ ಬೇರೆ ಈ ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ.
ಯಾವ್ದಿಲ್ಲ ರೀ ನೋಡಿ ಮತ್ತೆ ಎಲ್ಲ ಚೆನ್ನಾಗೇ ಇದೀವಿ ಅಂದ್ರೆ ಎಲ್ಲ ಅದ್ಭುತ ಅಂದ್ರೆ ಹೇಳಿದ್ರೆ ಈ ಕಡೆ ಇಲ್ಲ ಇಲ್ಲ ಅಂತೀರಾ. ನೀವು ಚೆನ್ನಾಗಿದ್ದೀರಾ, ನೀವು ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀರಾ. ಹ? ಆಮೇಲೆ ಬೇರೆ ಇದು ಗೃಹಲಕ್ಷ್ಮಿ ಬರ್ತಿದ್ಯಾ? ಇಲ್ಲ ರೀ ಬರ್ತಾ ಇಲ್ಲ. ಹೌದಾ? ಕೇಳ್ಬೇಕಲ್ವಾ ನೀವು? ಏನ್ ಕೇಳಿದ್ರೆ ಹೇಳ್ಬಿಡ್ತಾರ ರೀ, ಹೇಳಲ್ಲ. ನೀವು ಹೇಳಿದಕ್ಕೆ ನಾವು ಆಸೆ ಪಟ್ಟು ಓಟ್ ಹಾಕ್ತು. ಅಣ್ಣ ನಿಂತವ್ ಬತ್ತೀನಿ ಅಣ್ಣ, ಸಕತ ಮಾತಾಡ್ತಿದ್ದೆ. ಬತ್ತೀನಿ ಹೇಳಿ. ಅಷ್ಟೇ ರೀ, ಯಾರು ಬರಲ್ಲ, ಏನ್ ಮಾಡಲ್ಲ ಇಲ್ಲಿ ಈ ಕಡೆ. ಏನು ಬರಲ್ಲ, ಯಾರು ಬರಲ್ಲ. ಹ್ಮ್. ಇನ್ನು ನೋಡ್ತಾ ಇದ್ರೆ ದಂಡುಪಳ್ಳಿ ಪಿಕ್ಚರ್ ಒಬ್ಬ ವಿಲನ್ ಅವನೇ, ಸೇಮ್ ಹಂಗೆ ಕಾಣ್ತೀರಾ ಸಾಕದಾಗೆ ಅಲ್ವಾ? ಏನ್ ನಿಮ್ಮ ಹೆಸರು? ಕರ್ನಾಗರನು. ಕರ್ನಾಟಕ ಕರ್ನಾಗರ ಅಂತನಾ? ಓಕೆ. ಹಾ, ಹೆಂಗೆ ನಿಮ್ಮ ಏರಿಯಾ? ಎಲ್ಲಿ ಇದೆ ಏರಿಯಾ? ಈ ಥರ ಇದ್ರೆ ಇಲ್ಲೇ ಐತಲ್ಲ? ಥರ ಇದೆ ಇದು. ನೀವು ಒಬ್ಬರೇ ನೋಡಿ. ಎಮ್ ಎಲ್ ಎ ಬರಲ್ಲ. ಒಂದು ಏನಾದ್ರು ಕರೆಂಟದು, ಒಂದು ವಾಟ್ರದು, ಒಂದು ಟಾಯ್ಲೆಟ್ದು, ಪಬ್ಲಿಕ್ದು, ಮೋರಿ ಕ್ಲೀನ್ ಆಗುತ್ತೆ, ಯಾವ್ದಾದ್ರು ಬರ್ತಾರಾ? ಬೇರೆ ಓಟಿಗೆ ಮಾತ್ರ ಬರ್ತಾರೆ. ಯಾವ್ದಾದ್ರು ಬಡವರು ಇದ್ದಾರೆ ಅಂತ ಇಲ್ಲಿ ಏನಾದ್ರು ಬರ್ತಾರಾ? ಇಲ್ಲ ರೇಷನ್ ಕಾರ್ಡ್ ಇದೆಯಾ? ಇಲ್ಲ ಏನಾದ್ರು ಇದೆ ಅಂತ ಎಷ್ಟು ಜನಸಂಖ್ಯೆ ಇದೆ ಇಲ್ಲಿ? ಎಷ್ಟು ಲಕ್ಷ ಮೇಲೆ ಇದ್ದಾರೆ ಇಲ್ಲಿ ಜನ. ಈ ಏರಿಯಾದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? ಈ ಏರಿಯಾದಲ್ಲಿ 50 ಲಕ್ಷ ಇದ್ದಾರೆ. ಅಣ್ಣ 42 ಲಕ್ಷ ಬೆಂಗಳೂರು. 40 ಜನ ಇದ್ದಾರೆ, 40 ಲಕ್ಷ ಇದ್ದಾರೆ. ಹೌದಾ? ಈ ಏರಿಯಾದಲ್ಲಿ ಬಂದು ಹೊರಗಡೆ ಹೋಗಿ ನೋಡಿದ್ರೆ ಪರವಾಗಿಲ್ಲ. ಬೇರೆ 40,000 ಅಂತ ಹೇಳೋಣ. 40 ಲಕ್ಷ ಇದ್ದಾರೆ. ಬನ್ನಿ, ಎಲ್ಲ ಏರಿಯಾ ಹೆಂಗಿದೆ ನೋಡೋದಕ್ಕೆ. ಹಿಂಗೆ ಎಷ್ಟು ಮನೆ ಇದೆ? ಮನೆ ಏನು ಲೆಕ್ಕ ಮಾಡ್ಕೊಂಡು ಬರೋಕೆ ಆಗುತ್ತೆ ನಮಗೆ? ಮನೆ ಲೆಕ್ಕ ಮಾಡ್ಕೊಳಕ್ ಬರಕ್ಕಾಗ್ಲಿಲ್ಲ, ಮನೇಲಿರೋ ಜನ ಲೆಕ್ಕ ಮಾಡ್ಬಿಟ್ರಾ? 40 ಲಕ್ಷ 40 ಲಕ್ಷ ಲೆಕ್ಕ ಮಾಡ್ಬಿಟ್ರಿ ನೀವು. ಹೌದು, ಅಷ್ಟೇ. ಈಗ ನೀವು 40 ಲಕ್ಷ ಹೇಳ್ತಿದ್ದೀರ ಅಂತಂದ್ರೆ ಒಂದ್ ಮನೇಲಿ 3 ಜನ 4 ಜನ ಅಂತಂದ್ರು 1 ಲಕ್ಷ ಮನೆ ಇರ್ಬೇಕಿಲ್ಲಿ. ಇದೆಯಾ? ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಪಕ್ಕ 1 ಲಕ್ಷ ಮೇಲೆ ಇದೆ ಮನೆ. ಹೌದಾ? ಆಯ್ತು. ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯಾ? ಇದೆ ಇಲ್ಲಿ ಬ್ಯಾಕ್ ಸೈಡ್. ವರ್ಕ್ ಆಗುತ್ತಾ? ಎಲ್ಲಿ ವರ್ಕ್ ಆಗುತ್ತಾ? ಎಲ್ಲಿ ವರ್ಕ್ ಆಗುತ್ತೆ? ಏನು ಯಾರು ಬಂದ್ರೆ ಫಸ್ಟ್ ಕೌನ್ಸಿಲರ್ ಬಂದು ಕ್ಲೀನ್ ಮಾಡೋದಕ್ಕೆ, ಅದು ನೋಡೋದಕ್ಕೆ ಬಂದ್ರೆ ಪರವಾಗಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಬಂದ್ರೆ ಓಟ್ ಕೇಳಕ್ ಬರ್ತಾರೆ, ತಗೋ 1-2 ಸಾವಿರ ರೂಪಾಯಿ ಅಂತ ಇಡ್ತಾರೆ, ಹಾಕೊಂಡ್ಬಿಡ್ತೀರಾ? ಯಾರಾದ್ರು ಇಲ್ಲಿ ಯಾರಾದ್ರು ದುಡ್ಡು ಇಸ್ಕೊಂಡ್ರೆ ಹೇಳಿದ್ರೆ ಅವ್ನು ಬಂದು ಕೌನ್ಸಿಲರ್ MLA ಬಂದು ಈ ಥರ ದುಡ್ಡು ಕೊಟ್ಟಿದ್ದಾನೆ ಹೇಳಿದ್ರೆ ನಮ್ಮ ಮುಂದೆ, ಆಮೇಲೆ ಅವ್ರಿಗೆ ದುಡ್ಡು ನೀವು ಇಸ್ಕೊಂಡಿಲ್ವಾ ಅಥವಾ ಅವ್ರು ಕೊಟ್ಟಿಲ್ವಾ? ಅವ್ರು ಕೊಟ್ಟಾರ್ದಾರೆ ನಾವು ಇಸ್ಕೊಳ್ಳಲ್ಲ. ಕೊಡಕ್ ಬಂದವ್ರೆ? ಕೊಡಕ್ ಬಂದ್ರು ಯಾಕೆ ಯಾರು ಬರಲ್ಲ. ಅವ್ರವ್ರ ಕೊಟ್ಟು ಕಳ್ಸಾರ ನೋಡು, ಅವ್ರವ್ರ ಮನೆಗೆ ಜೋಬಿನಲ್ಲಿ ಹಾಕೊಂಡು ಹೋಗ್ತಾರೆ. ಗೊತ್ತಾ? ಕೊಟ್ಟಿದ್ದು ಇಸ್ಕೊಬಿಡ್ತಿದ್ರೆ ನಾ ಯಾಕೆ ಇಸ್ಕೊಳ್ತೀವಿ ಅಂತೀರಾ? ನಮ್ಗೆ ಯಾಕೆ? ನಾವು ದುಡಿಯೋದೇ ಸಾಕು ನಮ್ಗೆ. ಇನ್ನೊಬ್ಬ ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಡ್ತೀಯಾರಲ್ಲ ಮತ್ತೆ? ಏನ್ ಕೊಡ್ತಾರೆ? 2,000 ರೂಪಾಯಿ. 2,000 ರೂಪಾಯಿ ಎಲ್ಲಿ ಕೊಡ್ತಾರೆ? ಈ ಪಬ್ಲಿಕ್ ಈ ಏರಿಯಾನಲ್ಲಿ ಎಷ್ಟು ಜನಕ್ಕೆ ಬರ್ತೇನೆ ಕೇಳಿ. ಹಾಕೋ ಅಕ್ಕ. ಆಯ್ತ್ರಿ ಅವ್ರೆ, ನೋಡಿ ಇಷ್ಟು ಇಕ್ಕಟ್ಟಲ್ಲಿ ಕಷ್ಟಪಟ್ಟು ಬದುಕ್ತಾ ಇದ್ದೀರಾ. ಏನ್ ಸಮಸ್ಯೆನ್ರಿ? ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಇಲ್ಲ, 2 ತಿಂಗಳಿಂದ ಬರ್ತಾ ಇಲ್ಲ. ಡಮಾರು. ಬೇರೆ ಏನ್ ಸಮಸ್ಯೆ ಇದೆ? ಬಾತ್ರೂಮ್ ಪ್ರಾಬ್ಲಮ್ ಒಂದಿದೆ, ಅದು ಒಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಏನ್ ಪ್ರಾಬ್ಲಮ್ ಅದು? ನಾನು ಹೋಗ್ತೀನಿ ಅಲ್ಲಿಗೆ. ಅವಾಗ ಬ್ಲಾಕ್ ಆಗ್ತಾ ಇದೆ, ತುಂಬಾ ಗಲೀಜಾಗಿದೆ. ಕ್ಲೀನ್ ಮಾಡಕ್ಕೆ ನಾವೇ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಕೊಳ್ಬೇಕು ಅಷ್ಟೇ.